ಹಾಯ್, ಇವತ್ತೊಂದು ಬೋಧಿಸತ್ವನ ಪುಟ್ಟ ಕಥೆ. ಆ ಕಥೆಯಲ್ಲಿ ಬೋಧಿಸತ್ವ ಈಗ ಹೇಗೆ ಬುದ್ಧನಾಗಿದ್ದಾನೋ ಹಾಗೆ ಆ ಜನ್ಮದಲ್ಲೂ ಕೂಡ ಉಪದೇಶ ಮಾಡ್ತಾ ಇರ್ತಾನೆ. ಎಷ್ಟೋ ಜನ ಅವನ ಉಪದೇಶವನ್ನು ಕೇಳಿ ಯೋಗ್ಯರಾಗಿ ಬದುಕಿ ತಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕಂಡುಕೊಳ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ಒಂದು ಸಾರಿ ಬೋಧಿಸತ್ವ ಆ ಜನ್ಮದಲ್ಲಿ ಯಾರು ಆತುರ ಪಡೋದಿಲ್ವೋ, ಕಾಯೋದಕ್ಕೆ ಸಿದ್ಧವಾಗಿರ್ತಾರೋ, ನಾವು ಯೋಗ್ಯರಾಗಿದ್ದರೆ ನಮಗೆ ಯೋಗ್ಯ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆನ ಇಟ್ಕೊಂಡಿರ್ತಾರೋ ಅವರ ಆಕಾಂಕ್ಷೆ ಯಾವಾಗಲೂ ಪೂರೈಸುತ್ತೆ. ಆತುರ ಪಡಬಾರದು. ನಾವು ಯೋಗ್ಯರಾಗಿದ್ದರೆ ನಮಗೆ ಯೋಗ್ಯ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾ ಇದ್ದ ಈ ಮಾತನ್ನು ಒಬ್ಬ ರಾಜಕುಮಾರ, ಅವನ ಹೆಸರು ಗ್ರಾಮಣಿ ಕುಮಾರ ಅಂತ. ಅವನ ಅಣ್ಣ ತಮ್ಮಂದಿರೆಲ್ಲ, ಅಣ್ಣಂದರೆ 100 ಜನ ಇರ್ತಾರೆ ಅವ್ರು. ಒಟ್ಟು 100 ಜನ ಅಣ್ಣಂದರು ಅವನಿಗೆ. ಆ 100 ಜನ ಸೋದರರಲ್ಲಿ ಅವನೇ ಕಿರಿಯೋನು, ಅವನೇ ಎಲ್ಲರಿಗಿಂತ ಚಿಕ್ಕೋನು. ಆದರೆ ಅವನು ತುಂಬ ಒಳ್ಳೆಯವನು, ಬುದ್ಧಿವಂತ, ಶೂರ, ಶಕ್ತಿವಂತ, ಪರಾಕ್ರಮಿ ಎಲ್ಲ ಇರುತ್ತೆ. ಆದರೆ 100 ಜನ ಅಣ್ಣಂದ್ರು ಇರಬೇಕಾದ್ರೆ ಅವನು ಹೇಗೆ ರಾಜ್ಯ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ? ಅವನು ರಾಜನಾಗೋಕ್ಕಾಗೋದಿಲ್ಲ ಅಲ್ವಾ? ಆದರೆ ಬೋಧಿಸತ್ವರೇ ಉಪದೇಶ ಮಾಡಿದ್ರಲ್ವಾ, ಯಾರು ಆತುರ ಪಡೋದಿಲ್ವೋ, ಯಾರು ಕಾಯೋದಕ್ಕೆ ಸಿದ್ಧವಾಗಿರ್ತಾರೋ ಅವರಿಗೆ ಫಲ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಅವನು 100 ಜನ ಸೋದರರಲ್ಲಿ ಎಲ್ರಿಗಿಂತ ಚಿಕ್ಕವನಾಗಿದ್ದರೂ ಕೂಡ ಅವನು ತಾಳ್ಮೆಯಿಂದ ಕಾಯ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಮಹಾರಾಜ ಅವನನ್ನೇ ಆರಿಸ್ಬಿಟ್ಟು ಅವನನ್ನು ಸಿಂಹಾಸನದಲ್ಲಿ ಕೂರಿಸಿ ಅವನನ್ನೇ ರಾಜನನ್ನಾಗಿ ಮಾಡಿಬಿಡ್ತಾನೆ. ಆವಾಗ ಇಷ್ಟೊಂದು ಕೀರ್ತಿ, ಇಷ್ಟೊಂದು ಯಶಸ್ಸು ನನಗೆ ಸಿಕ್ತಲ್ಲ, ಇದೆಲ್ಲ ನಮ್ಮ ಗುರುಗಳ ಕೃಪೆಯಿಂದನೇ ಸಿಕ್ಕಿದ್ದು. ಬೋಧಿಸತ್ವರ ಉಪದೇಶವನ್ನು ನಾನು ಕೇಳ್ತಾ ಇದ್ದಿದ್ದರಿಂದ ಅದರ ಕಾರಣದಿಂದಾಗಿಯೇ ನನಗಿದೆಲ್ಲ ಸಿಕ್ಕಿದ್ದು ಅಂತ ಆ ಗ್ರಾಮಣಿ ಕುಮಾರ ಅಂದುಕೊಳ್ತಾನೆ ಹೊರತು ಯಾವತ್ತೂ ಸಹ ನಾನಿದನ್ನು ಗಳಿಸ್ದೆ ಅನ್ನೋ ಅಹಂಕಾರ ಪಟ್ಕೊಳ್ಳೋದಿಲ್ಲ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಅವನ ಅಣ್ಣಂದ್ರಿಗೂ ಗೊತ್ತಾಗತ್ತೆ, ನಮಗೆಲ್ಲರಿಗಿಂತ ಇವನು ಚಿಕ್ಕವನಾದರೂ ಕೂಡ ಈ ರಾಜ್ಯವನ್ನು ಆಳೋದಕ್ಕೆ ಇವನೇ ಯೋಗ್ಯನಾದವನು, ಆದ್ದರಿಂದ ಅವನೇ ರಾಜ್ಯಭಾರ ಮಾಡಲಿ ಅಂತ ತಿಳ್ಕೊಂಡು ಅವನ 99 ಅಣ್ಣಂದಿರೂ ಕೂಡ ತಮ್ಮನಿಗೆ ಆಶೀರ್ವಾದ ಮಾಡಿ ನೀನೇ ರಾಜನಾಗಿ ರಾಜ್ಯಭಾರ ಮಾಡು, ನಾವುಗಳು ನಮ್ಮ ಗ್ರಾಮಗಳಿಗೆ ಹೋಗಿ ನಮ್ಮ ಪಾಡಿಗೆ ನಾವು ಏನೋ ಕೆಲಸ ಮಾಡಿಕೊಂಡು ಜೀವನ ಮಾಡ್ತೀವಿ, ನೀನು ಸುಖವಾಗಿ ಬಾಳು ಅಂತ ಆಶೀರ್ವಾದ ಮಾಡಿ ಹೊರಟೋಗ್ತಾರೆ. ಅಂದರೆ ಕೆಲವೇ ದಿನಗಳಲ್ಲಿ ಅವರೆಲ್ಲರೂ ಹೊರಟೋಗ್ತಾರೆ. ಆನಂತರ ಈ ಗ್ರಾಮಣಿ ರಾಜ ಧರ್ಮಕ್ಕೆ ಅನುಸಾರವಾಗಿ, ಧರ್ಮದಿಂದನೂ ಹಾಗೂ ಕರ್ಮಕ್ಕೆ ಅನುಸಾರವಾಗಿ, ಅಂದರೆ ಯಾವ ಆಸೆನೂ ಇಟ್ಟುಕೊಳ್ಳದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ರಾಜ್ಯಭಾರ ಮಾಡಿ ಬೋಧಿಸತ್ವರ ಮಾತಿನ ಪ್ರಕಾರನೇ ಬದುಕಿ ಕೊನೆಗೆ ಅವನು ಮುಕ್ತಿಯನ್ನು ಪಡಿತಾನೆ. ಈ ರೀತಿಯಾಗಿ ಯಾರು ಗುರು ಹಿರಿಯರು ಹೇಳಿದ ಮಾತನ್ನು ಕೇಳಿ ಅಕ್ಷರಶಃ ಅದನ್ನು ಪಾಲಿಸ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯಾಗ್ತಾರೆ ಅಲ್ವಾ?